ಡ್ಯೂಟಿ ಫ್ರೀ ಬಂದ್ರಿ, ಎಲ್ಲ ಚೆಕಿಂಗ್ ಮುಗಿಸ್ಕೊಂಡು ಎಲ್ಲ ಕಂಪ್ಲೀಟ್ ಆಯಿತು. ಎಲ್ಲ ಹುಡುಗರೆಲ್ಲ ಬೆವರಿಳ್ದೋಗಿದ್ದಾರೆ. ಡ್ಯೂಟಿ ಫ್ರೀ ಒಂದು ಮಾಲ್ ಥರನೇ ಇದೆ ಕಂಪ್ಲೀಟಾಗಿ. ಸೊ ಇಲ್ಲಿ ಡ್ಯೂಟಿ ಫ್ರೀ ಸಿಗುತ್ತೆ. ಬಟ್ ನಾವು ಹೋಗ್ತಿರೋ ಪ್ಲೇಸಲ್ಲಿ ಸ್ವಲ್ಪ ಇಶ್ಯೂ ಆಗಿಬಿಡುತ್ತೆ. ಸೊ ನಾವು ಅಲ್ಲಿ ಇರೋ ಏರ್ಪೋರ್ಟ್ ಇರ್ತೀವಲ್ಲ, ಆ ಏರ್ಪೋರ್ಟಲ್ಲಿ ತೊಗೊಳ್ಳೋಣ ಅಂತ ಪ್ಲ್ಯಾನು. ಸೊ ಪ್ರೈಸು ನೋಡಿ, ಫುಲ್ ಕಂಪ್ಲೀಟ್ ಡ್ಯೂಟಿ ಫ್ರೀ. ಇದೆಲ್ಲ ಬಂದ್ಬಿಟ್ಟು ಸೆಕ್ಯೂರಿಟಿ ಮುಗಿಸ್ಕೊಂಡು ಬರ್ತಿರೋರು ಕಂಪ್ಲೀಟಾಗಿ. ಸೊ ಸಂದೀಪ್ ಅಣ್ಣ ಅಂತೂ ತುಂಬ ಬೇಜಾರಾಗ್ಬಿಟ್ರು. ಅವ್ರ ಐಟಮ್ಗಳನ್ನ ಸ್ವಲ್ಪ ಕಿತ್ಕೊಂಡ್ಬಿಟ್ಟಿದ್ದಾರೆ ಸೆಕ್ಯೂರಿಟಿಯಲ್ಲಿ. ನೋಡಿ, ನೋಡಿದಿರೋ ಬ್ರ್ಯಾಂಡ್ಗಳೆಲ್ಲ ಇದೆ. ನೋಡಿದಿರೋ ಬ್ರ್ಯಾಂಡ್, ನಿಮ್ಮ ಬ್ರ್ಯಾಂಡ್ ಯಾವುದು ಅಂತ ಕಮೆಂಟ್ ಮಾಡಿ. ಟರ್ಮಿನಲ್ 2ದು ಸ್ಪೆಷಲಿಟಿ ಬಂದೆ ಅವ್ರು ಮಾಡಿರೋ ಇಂಟೀರಿಯರ್ಸು. ಸೊ ಟರ್ಮಿನಲ್ 1ಅಲ್ಲೂ ಇಲ್ಲ, ಅಷ್ಟು ಇಂಟೀರಿಯರ್ಸ್ ಮಾಡಿದ್ದಾರೆ. ಸೊ ಡಿಫ್ರೆಂಟ್ ಆಗಿದೆ. ಸಂದೀಪ್ ಅಣ್ಣವ್ರು ಏನು ಹೇಳ್ತಾರೆ ಇವತ್ತಿಂದು ಟ್ರಿಪ್ ಬಗ್ಗೆ? ಇವತ್ತಿನ ಟ್ರಿಪ್ ಬಗ್ಗೆ ಇನ್ನೂ ಸ್ಟಾರ್ಟ್ ಆಗಿದೆ. ಹಾಂ, ಸೆಕ್ಯೂರಿಟಿ ಹೆಂಗಿತ್ತಣ್ಣ? ಸೆಕ್ಯೂರಿಟಿ ಅಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಅನಿಸ್ತು, ಗಾಬರಿ ಅನಿಸ್ತು. ಗಾಬರಿ ಅಂತಿಂತ ಚೆಕಿಂಗ್ ಇಂದಾನೆ 1 hour ಟೈಮ್ ವೇಸ್ಟ್ ಆಗುತ್ತೆ. ನಮ್ಮ ಜೊತೆ ಬಂದಿರೋ ಪ್ಲಾನ್ಗಳೆಲ್ಲ ಇವತ್ತು ತುಂಬಾ ಪ್ರಾಬ್ಲಮ್ ಆಗಿದೆ. ಮೂಡ್ ಅಪ್ಸೆಟ್ ಆಗ್ಬಿಟ್ಟಿದೆ. ನೆಕ್ಸ್ಟ್ ಇನ್ನು ಟೈಮ್ ಬೇರೆ ಇಲ್ಲ. ನೋಡೋಣ ಏನಾಗುತ್ತೆ ಅಂತ. ನಮ್ಮ ಹುಡುಗರೆಲ್ಲ ಬಂದ್ಬಿಟ್ಟು ಇಲ್ಲೇನೋ ಲಾಂಜಲ್ಲಿ ₹2 ಅಂದ್ಕೊಂಡು ಹೋಗಿದ್ದಾರೆ. ಹೋಗ್ಲಿ ಅವರು. ನಮಗಂತೂ ಲಾಂಚ್ ಸಿಗೋದು ಡೌಟು. ಅದಕ್ಕೆ ಚಾಯ್ ಕಾಫಿ ಹುಡುಕ್ತಾ ಇದ್ವಿ ಇಬ್ಬರು, ಎಲ್ಲಿ ಸಿಗುತ್ತಾ ಕಮ್ಮಿಗೆ ಅಂತ. ಇಲ್ಲಿ ಕಮ್ಮಿ ಸಿಗೋ ಡೌಟು. ನೋಡಿ, ಇದೇನೋ ಡಿಫ್ರೆಂಟಾಗಿ ಮಾಡಿದ್ದಾರೆ ನೋಡಿ, LED ಥರ ಪ್ಯಾನಲೆಲ್ಲ ಹಾಕಿ. ಲಿಟ್ರಲಿ ಇದು ನಿಮಗೆ ಒಂಥರ ಮಾಲ್ ಥರ ಎಫೆಕ್ಟ್ ಕೊಡುತ್ತೆ. ಏನಣ್ಣ, ಮಾಲ್ ಎಫೆಕ್ಟ್ ಅಲ್ವಾ? ಮಾಲ್ ಎಫೆಕ್ಟ್ ಪೂರ್ತಿ ಮಾಲ್ಗಿಂತ. ಹಾಂ, ಏನೋ 7:30 ಅಂತ ಅನಿಸ್ತಿದೆ ನಮಗೆ ಟೈಮಿಂಗ್ಸು. ಟೈಮಿಂಗ್ಸ್ ತೋರಿಸ್ತೀರಾ? ಎಷ್ಟಾಗಿದೆ? 2:46 AM. ಮಿಡ್ ನೈಟ್ ಅಪ್ಪ, ಮಿಡ್ ನೈಟಲ್ಲಿ ಓಡಾಡ್ತಾ ಇದೀವಿ ನಾವು. ಇನ್ನೂ ಫ್ಲೈಟ್ ಇರೋದು ಸಖತ್ ಲೇಟ್ ಇದೆ. ಫ್ಲೈಟು ತುಂಬ ಟೈಮ್ ಇದೆ ಫ್ಲೈಟ್ಗೆಲ್ಲ. ಬಂದಿರಿ ನೋಡಿ, ಸ್ವರ್ಗ. ಟರ್ಮಿನಲ್ 2 ಸ್ವರ್ಗಕ್ಕೆ. ನಮ್ದಿನ್ನೋ ಬೋರ್ಡಿಂಗ್ ಗೇಟ್ ಯಾವ್ದು ಗೊತ್ತಿಲ್ಲ. ಇಲ್ಲಿದ್ದಾರೆ, ಎಲ್ಲ ಹುಡುಕ್ತಾ ಬಿದ್ದಿದ್ದಾರೆ. ಇಲ್ಲಿ ನಮ್ಮ ಮೇನ್ ಬಾಸ್ ಇದ್ದಾರೆ, ಚಂದನ್ ಅವರು. ಅಣ್ಣ ಹೇಳಿ. ಏನಿಲ್ಲ, ಲಾಂಚಲ್ಲಿ ನೋಡಿ ಎಲ್ಲ ಫ್ರೀಯಾಗಿ ಸಿಗುತ್ತೆ ಅಂದ್ಕೊಂಡು. ಫ್ರೀಯಾಗಿ ಏನಿಲ್ಲ, ಕಾರ್ಡ್ ಯೂಸ್ ಮಾಡಬೇಕು. ಬಟ್ ಅಲ್ಲಿ ಹೋಗಿ 50% ಜನಕ್ಕೆ ಸಿಗಲ್ಲ. ಚಂದನ್ ಅಣ್ಣ ಯಾವ ಮಾತಾಡ್ಬೇಕು ನೀವು? ಏನು ಮಾತಾಡೋಂಗಿಲ್ಲ. ನೀವು ಹೇಳಿ ಅಭಿಷೇಕ್ ಬ್ರೋ, ಏನಂತ? ಹೆಂಗಿತ್ತು ಸೆಕ್ಯೂರಿಟಿ ಚೆಕ್ ಎಲ್ಲ? ಸೂಪರ್ ಆಗಿತ್ತು. ಸೂಪರ್ ಆಗಿತ್ತಾ? ಇವರೇ ಫುಲ್ ಗಾಬರಿ ಆಗ್ಬಿಟ್ಟಿದಾರಂತೆ. ಇಲ್ಲಿ ಇನ್ನೊಬ್ರು ಬಂದಿದ್ದಾರೆ, ಸುಹಾಸ್ ಅವರು. ಬ್ರೋ ಹೆಂಗಿತ್ತು? ಚೆನ್ನಾಗಿತ್ತು. ನೀವು ಲಾಂಚ್ಗೆ ಟ್ರೈ ಮಾಡ್ತೀರಾ? ನೀವು ಲಾಂಚ್ ನೋಡಿ, ಲಾಂಚ್ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಮಾಡ್ಬಿಟ್ಟಿದ್ದಾರೆ. ಇದು ಯಾವುದಿದು? 080 ಅಂತ ಲಾಂಚು, ಇಂಟರ್ನ್ಯಾಷನಲ್ ಲಾಂಚ್ ಇದು. ಸೊ ನೆಕ್ಸ್ಟ್ ಲೆವೆಲಲ್ಲಿದೆ ಲಾಂಚ್ ಅಂತ. ನಾವೆಲ್ಲರೂ ಬಂದ್ಬಿಟ್ಟು ಲಾಂಚಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಯಾವ ಕಾರ್ಡ್ ಆಗುತ್ತೋ ಗೊತ್ತಿಲ್ಲ. ಇಷ್ಟು ಕಾರ್ಡ್ಗಳು ಇಟ್ಕೊಂಡಿದ್ದೀವಿ, ನಿಜ ಗೊತ್ತಿಲ್ಲ. ಬಟ್ ನಮ್ಮ ಬ್ರೋದಂತೂ ಆಗುತ್ತೆ. ಯಾವ ಕಾರ್ಡ್ ಕರೆಕ್ಟಾಗಿದೆ. ಏನು ಬ್ರೋ, ನಿಮ್ದಾಗುತ್ತಾ? ನೀವು ಯೋಚನೆಯಲ್ಲಿ ಕಾಯ್ತಾ ಇದ್ದೀರಾ? ಹಾಂ, ಎಲ್ಲ ಎಣ್ಣೆ ಹೊಡಿತಿದ್ದಾರೆ. ನಾನು ಎಣ್ಣೆ ಹೊಡಿಯಲ್ಲ. ಸೊ ಹಂಗೂ ನನಗೆ ಲಾಂಚ್ ಆಕ್ಸೆಸ್ ಸಿಕ್ತು ಬರೀ ₹2. ಕಾರ್ಡು ₹2 ಕೊಟ್ಟು ಲಾಂಚ್ ಆಕ್ಸೆಸ್ ಕೊಟ್ಟಿದ್ದಾರೆ. ಲೆಟ್ಸ್ ಸಿ. ನೋಡಿ, ಇವಾಗ T2 ಟರ್ಮಿನಲಲ್ಲಿ ಒಂಥರ ಫಾಲ್ಸ್ ಮಾಡ್ಬಿಟ್ಟಿದ್ದಾರೆ. ನೈಗ್ರಾ ಫಾಲ್ಸ್ ಥರ ಮಾಡಿದ್ದಾರೆ. ಒಂದು ಇಲ್ಲಿ 0 ಹತ್ರ ಬರುತ್ತೆ. ಎಲ್ಲರೂ ಸ್ಟಾರ್ ಬಕ್ಸಿಗೆ ಬಂದು ಫೈನಲಾಗಿ ಇಷ್ಟು ಬಿಲ್ ಮಾಡಿದ್ದೀವಿ. ಬಟ್ ಇಲ್ಲಿ ತುಂಬ ಕಾಸ್ಟ್ಲಿ ಇದೆ. ಲಾಂಚ್ಗೆ ಹೋಗಿದ್ರಿ, ಲಾಂಚ್ ಅಂತ ತುಂಬ ವರ್ಸ್ಟ್ ಆಗಿದೆ. 080 ₹2 ಆಸೆಗೆ ಯಾರಾದರೂ ಲಾಂಚ್ಗೆ ಹೋದರೆ ಅಷ್ಟೇ. ₹2 ಲಾಂಚ್ ಬಗ್ಗೆ ಏನು ಹೇಳ್ತೀರಣ್ಣ? ಲಾಂಚ್ ಸವಾಸಕ್ಕೆ ಹೋಗ್ಬಿಡಿ ದಯವಿಟ್ಟು. ಬರೋ ಲಾಂಚ್ಗೆ ಏನು ಹೇಳ್ತೀರಾ?
ಲಾಂಚ್ ಒಂದು ಎಕ್ಸ್ಪೀರಿಯನ್ಸ್ ಅಂತ ಸುನೀಲ್ ಭಾಯಿ ಹೇಳ್ತವ್ರೆ 100% ಅದು ಇದ್ದೇ ಇರುತ್ತೆ ಫಸ್ಟೇ ತುಂಬ ವರ್ಷ ಮಾಡ್ಕೊಟ್ರೆ ಹೆಂಗಿರುತ್ತೆ ಬಾಸು ನೋಡಿ ಹೊಸ ವ್ಯಕ್ತಿ ಬಂದಿದ್ದಾರೆ ಟೂರ್ ಪ್ಯಾಕೇಜ್ ಮಾಡಿರೋರು 5 tours and package. ನಿಮ್ಮ ಬಗ್ಗೆ ಹೇಳಿ ಬ್ರೋ. ನಿಮಗೆ ಗೊತ್ತಲ್ಲ ಹಾಂ ನಮಗೆ ಪ್ಯಾಕೇಜು 5 tours and package ಹಾಂ ಹೋಗ್ತಾನೆ ಇರ್ತೀವಿ ಟೂರು. ಯಾರಾದರೂ ಬುಕ್ಕಿಂಗ್ ಮಾಡ್ಕೊಳ್ಳೋದಿದ್ರೆ 100% ಬುಕ್. ಎಲ್ಲರೂ ಮರೀದೆ ಸಾಯಿ ಟೂರ್ಸ್ ಪ್ಯಾಕೇಜ್ನ ಕಾಂಟ್ಯಾಕ್ಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅವ್ರ ಜೊತೆಗೆ ಅವರೊಬ್ರು ದೋಸ್ತ್ ಬಂದಿದ್ದಾರೆ. ಇಲ್ಲೇ ಇದ್ರು ಕಾಣೆ ಆಗ್ಬಿಟ್ರಲ್ಲೋ. ಹಾಂ ನೋಡಿ ಅವರು ಫ್ಲೈಟಿಗೆ ಚಕ್ಲಿ ತಂದಿದ್ದಾರೆ. ಕಾಫಿಗೆ 3,000 ಕಳಿಸ್ಕೊಡ್ತಾರೆ. ಒಂದು ತೊಗೊಳ್ರಿ ಬೇಡ ಅನ್ನಂಗಿಲ್ಲ. ಈಗ ಏರ್ಪೋರ್ಟಲ್ಲಿ ಫೈನಲಿ ತಿಂದೆ. ನೀವು ನಲ್ವತ್ತೇಳ ಏನು ಕೊಟ್ಟು ತಿನ್ನೋದೆ. ಗೊತ್ತಾ ಎಣ್ಣೆ ಹೊಡಿಯಕ್ಕಿಲ್ಲಿ ಇಡಿ ಅಂತ ಹೇಳ್ತಿರೋದು. ಸಂದೀಪಣ್ಣ, ಶಿವಣ್ಣನ ಬಗ್ಗೆ ಏನಂತೀರಾ? ಇವತ್ತು ಹೇಳಲ್ಲ, ಹ್ಞೂ ಬೈ ರಿಟರ್ನಲ್ಲಿ ಹೇಳ್ತೀನಿ. ಪ್ಯಾಕೇಜ್ ಮುಗ್ದ ಮೇಲೆ ಹೇಳ್ತೀರಾ? ಎಸ್. ನೀವು ಅಷ್ಟೇನಾ ಬ್ರೋ? ಪ್ಯಾಕೇಜ್ ಮುಗ್ದ ಮೇಲೆ ನೀವು ಇವಾಗ ಹೇಳ್ತೀರಾ ಬಿಡಿ. ಅವ್ನು ವೇಸ್ಟ್ ಫೆಲೋ ಜೀವನ ಪರ್ಯಂತ ಅವ್ನು ವೇಸ್ಟ್ ಫೆಲೋ ನನ್ನ ಪ್ರಕಾರ. ಶಿವಣ್ಣ ಟ್ರೈನಲ್ಲಿ ಬಂದರೆ ಫ್ಲೈಟ್ ಒಳಗೆ ಸೀಟ್ ನಂಬರ್ ಹುಡುಕ್ಬೇಕಿದೆ. ಫೈನಲಿ ಸೀಟ್ ಸಿಕ್ಕಿದೆ. ಲಾಸ್ಟ್ ಸೀಟೇ. रक्षा जैकेट को खुलाने के लाल पास या टाटो ऐसे और अधिक खुलाने के लिए इन लाल नलियों या नली से हवा भरी। ध्यान रखिए कि द्वार के बाहर निकलने से बिल्कुल पहले ಆಕಾಶದಲ್ಲಿ ಆಡ್ತಾ ಸ್ಪೀಡ್ ನೋಡೋದೇ ಮರ್ತ್ಬಿಟ್ರಿ. ಸೊ ಸ್ಪೀಡ್ ನೋಡಿ ಎಷ್ಟಿದೆ ಸ್ಪೀಡು. ನಾವೇನೋ ಕಮ್ಮಿ ಸ್ಪೀಡ್ ಇರುತ್ತೆ ಅಂದ್ಕೊಂಡ್ರಿ ಫ್ಲೈಟಲ್ಲಿ. ನೋಡಿ ಇಷ್ಟು ಸ್ಪೀಡ್ ಇದೆ, ತುಂಬ ಸ್ಪೀಡ್ ಇದೆ ಫ್ಲೈಟು. ಈ ಫ್ಲೈಟಲ್ಲಿ ಇರೋ ಸ್ಪೀಡ್ಗೆ ಡಿಫ್ರೆಂಟ್ ಎಲ್ಲರೂ ಇಷ್ಟಪಡ್ತೀರಾ ಅಂದ್ಕೊತೀನಿ ವಿಡಿಯೋ. ಥ್ಯಾಂಕ್ ಯು. ಮತ್ತೊಂದು ಎಪಿಸೋಡ್ ಮೂಲಕ ನೆಕ್ಸ್ಟ್ ಎಪಿಸೋಡ್ ತೋರಿಸ್ತೀನಿ.